ಹೆಲೋ ವೀಕ್ಷಕರೇ, ಸ್ಟೋರಿ ಟೈಮ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಹತ್ವದ ಹಾಗೂ ಆಧ್ಯಾತ್ಮಿಕ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದೇವೆ. ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಮಹಿಳೆಯರು ಹೋಗಬಾರದು ಎಂಬ ಸಂಪ್ರದಾಯವಿದೆ. ಈ ವಿಷಯದ ಬಗ್ಗೆ ಬಹಳ ಜನರು ಈ ವಿಷಯದ ಬಗ್ಗೆ ತಿಳಿಸಿರಬಹುದು. ಆದರೆ ಅದನ್ನೆಲ್ಲ ಬಿಟ್ಟು ನಾವು ನಿಮಗೆ ಮಹತ್ವದ ವಿಷಯವನ್ನು ತಿಳಿಸಲಿದ್ದೇವೆ. ಈ ವಿಷಯ, ಈ ಸಂಪ್ರದಾಯದ ಹಿಂದಿನ ಕಾರಣಗಳನ್ನು ನೀವು ಕೇಳಿದ್ದೀರಾ? ಈ ಸಂಪ್ರದಾಯದ ಹಿಂದೆ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳು ಇವೆ. ಗರುಡ ಪುರಾಣದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಕಾರಣಗಳು ನೀಡಲಾಗಿದೆ. ಈ ವಿಷಯಗಳ ಬಗ್ಗೆ ಇಂದು ನಾವು ತಿಳಿಯೋಣ. ಆದರೆ ನನ್ನದೊಂದು ಬೇಡಿಕೆಯಿದೆ ವೀಕ್ಷಕರೇ. ನನ್ನ ವಿಡಿಯೋವನ್ನು ನೋಡಿ ನಮಗೆ ಸಪೋರ್ಟ್ ಮಾಡುತ್ತಿರುವುದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆದರೆ ಅದೆಷ್ಟೋ ಜನರು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ. ಹಾಗಾಗಿ ಎಲ್ಲರೂ ನನ್ನ ಚಾನೆಲ್ ಅನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಎಂದು ಕೇಳಿಕೊಳ್ಳುತ್ತಿದ್ದೇವೆ. ಇದೇ ರೀತಿ ನಿಮಗೆ ಭಕ್ತಿ ವಿಡಿಯೋ ಬೇಕಾದಲ್ಲಿ ಜೈಲಕ್ಷ್ಮಿ ಮಾತಾ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ಇಲ್ಲವಾದರೆ ನಿಮಗಿಷ್ಟವಾದ ದೇವರುಗಳ ಹೆಸರನ್ನು ಬರೆಯಿರಿ ಹಾಗೂ ನಿಮ್ಮ ದೇವರಿಗೆ ಕೃತಜ್ಞತೆಯನ್ನು ತಿಳಿಸಿ. ಈಗ ಕಥೆಗೆ ಬರೋಣವೇ. ನಮ್ಮ ಹಿಂದೂ ಧರ್ಮದಲ್ಲಿ ಸತ್ತ ನಂತರ ವ್ಯಕ್ತಿಯ ಆತ್ಮದ ಶಾಂತಿ, ದೇಹದ ಅಗ್ನಿ ಸಂಸ್ಕಾರ ಮತ್ತು ಪರಲೋಕ ಪ್ರಯಾಣದ ನಿಷ್ಠೆ ಇವೆಲ್ಲವೂ ಈ ನಿಯಮಕ್ಕೆ ಸಂಬಂಧಿಸಿದ ತತ್ವಗಳು. ಹಾಗಾಗಿ ಕೇಳಿಬರುವ ಪ್ರಶ್ನೆಯೆಂದರೆ, ಮಹಿಳೆಯರು ಅಂತ್ಯಕ್ರಿಯೆ ಸಮಯದಲ್ಲಿ ಸ್ಮಶಾನಕ್ಕೆ ಹೋಗಬಾರದು ಏಕೆ? ಹೋದರೆ ಏನಾಗುತ್ತದೆ? ಇದು ಕೇವಲ ಒಂದು ರೂಢಿ ಅಥವಾ ಅದರ ಹಿಂದೆ ಗಂಭೀರವಾದ ತತ್ವ ಇದೆಯಾ? ಇದರ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಪೂರ್ತಿ ನೋಡಿ. ಅರ್ಥಜ್ಞಾನ ಅಪಾಯಕಾರಿ. ಅಂತ್ಯಕ್ರಿಯೆಯ ಹಿಂದಿನ ರಹಸ್ಯಗಳು. ಸಂಪ್ರದಾಯದ ಇಂದಿನ ಅರ್ಥವನ್ನು ಒಟ್ಟಿಗೆ ಅರ್ಥ ಮಾಡಿಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಜನನದಿಂದ ಮರಣದವರೆಗೂ ಒಟ್ಟು 16 ಸಂಸ್ಕಾರವನ್ನು ಆಚರಿಸಲಾಗುತ್ತದೆ. ಈ 16 ಆಚರಣೆಗಳನ್ನು ವ್ಯಕ್ತಿಗೆ ತುಂಬಾ ಅವಶ್ಯಕವಾಗಿದೆ. ಈ ಜೀವನ ಅಭಿವೃದ್ಧಿಗೆ ತುಂಬಾ ಅವಶ್ಯಕವಾಗಿದೆ. ಒಬ್ಬ ವ್ಯಕ್ತಿಯು ಜನಿಸಿದಾಗ ಮಾತ್ರವಲ್ಲ, ಮರಣ ಹೊಂದಿದ ಸಮಯದಲ್ಲಿ ಸಾಕಷ್ಟು ಆಚರಣೆಗಳನ್ನು ಪಾಲಿಸುತ್ತಾರೆ. ನಾವು ಈ ವಿಡಿಯೋದಲ್ಲಿ ವ್ಯಕ್ತಿಯು ಮರಣದ ನಂತರ ನಡೆಸಲಾಗುವ ಸಂಸ್ಕಾರದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆತನ ದೇಹಕ್ಕೆ ಮುಕ್ತಿಯನ್ನು ನೀಡುವುದಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತದೆ. ಇಲ್ಲಿ ನೀವು ಗಮನಿಸಬಹುದು, ಈ ಸಮಯದಲ್ಲಿ ಕೇವಲ ಪುರುಷರು ಮಾತ್ರ ಮೃತದೇಹದೊಂದಿಗೆ ಸ್ಮಶಾನಕ್ಕೆ ಹೋಗುತ್ತಾರೆ. ಮರಣ ಹೊಂದಿದ ವ್ಯಕ್ತಿ ಪುರುಷನಾಗಿದ್ದರೂ, ಮಹಿಳೆಯಾಗಿದ್ದರೂ, ಮಗುವಾಗಿದ್ದರೂ ಅಲ್ಲಿ ಪುರುಷರು ಮಾತ್ರ ಇರುತ್ತಾರೆ. ಮಹಿಳೆಯರು ಈ ಸ್ಥಳಕ್ಕೆ ಹೋಗುವುದನ್ನು ನಿಷೇಧಿಸಲಾಗಿದೆ. ಇದರ ಬಗ್ಗೆ ಗರುಡ ಪುರಾಣದಲ್ಲಿ ಸಾಕಷ್ಟು ಉಲ್ಲೇಖವಿದೆ. ಗರುಡ ಪುರಾಣದ ಪ್ರಕಾರ ಮಹಿಳೆಯರು ಏಕೆ ಹೋಗಬಾರದು ಗೊತ್ತೇ? ಇದರ ಹಿಂದಿನ ಕಾರಣವೇನು ಎಂಬುದನ್ನು ತಿಳಿಯೋಣ. ಒಬ್ಬ ಮನುಷ್ಯನು ಮರಣ ಹೊಂದಿದ ಮನೆಯಲ್ಲಿ ದುಃಖದ ವಾತಾವರಣವೂ ಆವರಿಸುತ್ತದೆ. ಮರಣ ಹೊಂದಿದ ವ್ಯಕ್ತಿಯ ದೇಹವು ಸ್ವಲ್ಪ ಸಮಯದ ನಂತರ ಭಾರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಹೆಚ್ಚಾದ ತೂಕವನ್ನು ಮಹಿಳೆಯರು ಹೊತ್ತುಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಕಾರಣದಿಂದ ಪುರುಷರು ಮಾತ್ರ ಮೃತದೇಹವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸ್ಮಶಾನಕ್ಕೆ ಹೋಗುತ್ತಾರೆ. ಗರುಡ ಪುರಾಣದ ಪ್ರಕಾರ ಆತ್ಮವು ಕೆಲವು ದಿನಗಳವರೆಗೆ ಕುಟುಂಬದ ಸದಸ್ಯರೊಂದಿಗೆ ತನ್ನದೇ ಮನೆಯಲ್ಲಿ ಇರುತ್ತದೆ. ಅಂತ್ಯಕ್ರಿಯೆ ನಡೆಯುವವರೆಗೆ ಅಥವಾ ಅದಕ್ಕೂ ಕೆಲವು ದಿನಗಳವರೆಗೆ ಆತ್ಮವು ಮನೆಯಲ್ಲಿಯೇ ತಿರುಗಾಡುತ್ತದೆ ಎಂದು ಪುರಾಣದಲ್ಲಿ ಹೇಳಲಾಗುತ್ತದೆ. ಈ ಕಾರಣದಿಂದಾಗಿ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಮನೆಯಲ್ಲಿರುವ ಎಲ್ಲಾ ಸದಸ್ಯರು ಮನೆ ಖಾಲಿ ಮಾಡಿ ಹೊರಗೆ ಹೋಗುವುದು ಒಳ್ಳೆಯದಲ್ಲ ಎಂಬ ನಂಬಿಕೆಯಿದೆ. ಕುಟುಂಬದ ಹಿರಿಯರನ್ನು ಮನೆಯಲ್ಲಿರಿಸಲು ಇದು ಒಂದು ಕಾರಣವಾಗಿದೆ. ಮತ್ತೊಂದು ಕಾರಣವೇನೆಂದರೆ, ಅಂತ್ಯಕ್ರಿಯೆ ಮಾಡಲು ಸ್ಮಶಾನಕ್ಕೆ ಹೋದವರು ಮರಳಿ ಬಂದಾಗ ತಮ್ಮನ್ನು ತಾವು ಸ್ನಾನ ಮಾಡಿ ಶುದ್ಧ ಮಾಡಿಕೊಳ್ಳಬೇಕು ಹಾಗೂ ಶುದ್ಧವಾದ ಮನೆಯಲ್ಲಿ ಪ್ರವೇಶಿಸಬೇಕು. ಈ ಸಮಯದಲ್ಲಿ ಮಹಿಳೆಯರು ಮನೆಯನ್ನು ಶುದ್ಧ ಮಾಡಿಕೊಳ್ಳಲು ಅವರನ್ನು ಮನೆಯಲ್ಲಿ ಬಿಟ್ಟು ಹೋಗುತ್ತಿದ್ದರು. ಸಾಮಾನ್ಯವಾಗಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಸೂಕ್ಷ್ಮ ಮನಸ್ಸನ್ನು ಹೊಂದಿರುತ್ತಾರೆ. ಅವರು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ದುಃಖಕ್ಕೆ ಬೇಗನೆ ಒಳಗಾಗುತ್ತಾರೆ. ಕುಟುಂಬದ ಸದಸ್ಯರು ಮರಣ ಹೊಂದಿದಾಗ ಮನೆಯಲ್ಲಿ ಶೋಕದ ವಾತಾವರಣವು ತುಂಬಿರುತ್ತದೆ. ಪುರುಷರು ಸ್ವಲ್ಪ ಮಟ್ಟಿಗೆ ದುಃಖವನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಆದರೆ ಮಹಿಳೆಯರು ಈ ವಿಷಯದಲ್ಲಿ ಹೆಚ್ಚು ದುರ್ಬಲರಾಗಿರುತ್ತಾರೆ. ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಸೂಕ್ಷ್ಮ ಮನಸ್ಥಿತಿಯನ್ನು ಹೊಂದಿರುವುದರಿಂದ ಅವರನ್ನು ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವುದು ಸೂಕ್ತವಲ್ಲ ಎಂದು ಪರಿಗಣಿಸಲಾಗುತ್ತದೆ. ಸ್ಮಶಾನದ ವಾತಾವರಣವು ಮಹಿಳೆಯರ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಸ್ಮಶಾನದಲ್ಲಿನ ದುಃಖ ಮತ್ತು ಶ್ಲೋಕಗಳು ಮಹಿಳೆಯರ ಮನಸ್ಥಿತಿಯನ್ನು ಹಾಗೂ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಬಲ್ಲದು. ಹಾಗೆ ಹಿಂದೂ ಧರ್ಮದ ಸಂಪ್ರದಾಯದಲ್ಲಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡ ನಂತರ ಹಾಗೆ ತಲೆಯನ್ನು ಬೋಳಿಸಿಕೊಳ್ಳಬೇಕು ಎಂಬ ನಿಯಮವಿದೆ.
ಈ ಕಾರಣದಿಂದಾಗಿ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಮನೆಯಲ್ಲಿರುವ ಎಲ್ಲಾ ಸದಸ್ಯರು ಮನೆ ಖಾಲಿ ಮಾಡಿ ಹೊರಗೆ ಹೋಗುವುದು ಒಳ್ಳೆಯದಲ್ಲ ಎಂಬ ನಂಬಿಕೆಯಿದೆ. ಕುಟುಂಬದ ಹಿರಿಯರನ್ನು ಮನೆಯಲ್ಲಿರಿಸಲು ಇದು ಒಂದು ಕಾರಣವಾಗಿದೆ. ಮತ್ತೊಂದು ಕಾರಣವೇನೆಂದರೆ, ಅಂತ್ಯಕ್ರಿಯೆ ಮಾಡಲು ಸ್ಮಶಾನಕ್ಕೆ ಹೋದವರು ಮರಳಿ ಬಂದಾಗ ತಮ್ಮನ್ನು ತಾವು ಸ್ನಾನ ಮಾಡಿ ಶುದ್ಧ ಮಾಡಿಕೊಳ್ಳಬೇಕು ಹಾಗೂ ಶುದ್ಧವಾದ ಮನೆಯಲ್ಲಿ ಪ್ರವೇಶಿಸಬೇಕು. ಈ ಸಮಯದಲ್ಲಿ ಮಹಿಳೆಯರು ಮನೆಯನ್ನು ಶುದ್ಧ ಮಾಡಿಕೊಳ್ಳಲು ಅವರನ್ನು ಮನೆಯಲ್ಲಿ ಬಿಟ್ಟು ಹೋಗುತ್ತಿದ್ದರು. ಸಾಮಾನ್ಯವಾಗಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಸೂಕ್ಷ್ಮ ಮನಸ್ಸನ್ನು ಹೊಂದಿರುತ್ತಾರೆ. ಅವರು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ದುಃಖಕ್ಕೆ ಬೇಗನೆ ಒಳಗಾಗುತ್ತಾರೆ. ಕುಟುಂಬದ ಸದಸ್ಯರು ಮರಣ ಹೊಂದಿದಾಗ ಮನೆಯಲ್ಲಿ ಶೋಕದ ವಾತಾವರಣವು ತುಂಬಿರುತ್ತದೆ. ಪುರುಷರು ಸ್ವಲ್ಪ ಮಟ್ಟಿಗೆ ದುಃಖವನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಆದರೆ ಮಹಿಳೆಯರು ಈ ವಿಷಯದಲ್ಲಿ ಹೆಚ್ಚು ದುರ್ಬಲರಾಗಿರುತ್ತಾರೆ. ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಸೂಕ್ಷ್ಮ ಮನಸ್ಥಿತಿಯನ್ನು ಹೊಂದಿರುವುದರಿಂದ ಅವರನ್ನು ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವುದು ಸೂಕ್ತವಲ್ಲ ಎಂದು ಪರಿಗಣಿಸಲಾಗುತ್ತದೆ. ಸ್ಮಶಾನದ ವಾತಾವರಣವು ಮಹಿಳೆಯರ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಸ್ಮಶಾನದಲ್ಲಿನ ದುಃಖ ಮತ್ತು ಶ್ಲೋಕಗಳು ಮಹಿಳೆಯರ ಮನಸ್ಥಿತಿಯನ್ನು ಹಾಗೂ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಬಲ್ಲದು. ಹಾಗೆ ಹಿಂದೂ ಧರ್ಮದ ಸಂಪ್ರದಾಯದಲ್ಲಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡ ನಂತರ ಹಾಗೆ ತಲೆಯನ್ನು ಬೋಳಿಸಿಕೊಳ್ಳಬೇಕು ಎಂಬ ನಿಯಮವಿದೆ. ಆದರೆ ಮಹಿಳೆಯರು ತಲೆಯನ್ನು ಗೋಳಿಸುವುದು ಅಶುಭ ಎಂದು ಹೇಳಲಾಗುತ್ತದೆ ಹಾಗೂ ತಲೆ ಬೋಳಿಸಿಕೊಂಡವರನ್ನು ನೋಡುವುದು ಅಪಶಕುನ ಎಂದು ಹೇಳಲಾಗುತ್ತದೆ. ಈ ಕಾರಣದಿಂದಲೇ ಮಹಿಳೆಯರನ್ನು ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವುದಿಲ್ಲ, ಕೇವಲ ಪುರುಷರನ್ನು ಮಾತ್ರ ಕರೆದುಕೊಂಡು ಹೋಗುತ್ತಾರೆ. ಗರುಡ ಪುರಾಣದ ಪ್ರಕಾರ ಸ್ಮಶಾನವು ಒಂದು ತೃಪ್ತಿ ಪಡೆಯದ ಆತ್ಮಗಳ ನೆಲಬೀಡಾಗಿದೆ. ಈ ದುಷ್ಟಶಕ್ತಿಗಳು ಹೆಂಗಸರ ಮೇಲೆ ಬೇಗನೆ ಪ್ರಭಾವವನ್ನು ಬೀರುತ್ತದೆ. ಹೆಂಗಸರು ಹೆಚ್ಚು ಮೃದು ಸ್ವಭಾವದವರಾಗಿದ್ದುದರಿಂದ ಸಹಜವಾಗಿಯೇ ಅವರನ್ನು ಮನೆಯಲ್ಲಿಯೇ ಮರಣ ಸಂಭವಿಸಿದಾಗ ಇನ್ನಷ್ಟು ಅವರ ಮನಸ್ಸು ದುರ್ಬಲಗೊಳ್ಳುತ್ತದೆ. ಅಂತಹ ಸಂದರ್ಭದಲ್ಲಿ ಹೆಂಗಸರು ತಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವುದು ಕಷ್ಟಕರವಾಗಿರುತ್ತದೆ. ಆಗ ದುಷ್ಟಶಕ್ತಿಗಳು ನೇರವಾಗಿ ಅವರನ್ನು ಆಕ್ರಮಿಸಿಕೊಳ್ಳುತ್ತದೆ. ಆದುದರಿಂದಾಗಿ ಅವರನ್ನು ಸ್ಮಶಾನಕ್ಕೆ ಕಳಿಸುವುದಿಲ್ಲ. ಇದಲ್ಲದೆ ಸ್ಮಶಾನದ ವಾತಾವರಣವು ಹೆಂಗಸರ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು. ಸ್ಮಶಾನದಲ್ಲಿನ ದುಃಖ ಮತ್ತು ವೇದನೆಯ ದೃಶ್ಯಗಳು ಅವರ ಮನಸ್ಥಿತಿಯನ್ನು ಕುಗ್ಗಿಸಬಹುದು. ಅಲ್ಲದೆ ಹೆಂಗಸರು ಗರ್ಭಿಣಿಯಾಗಿದ್ದರೆ ಸ್ಮಶಾನದ ವಾತಾವರಣವು ಅವರ ಗರ್ಭದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಬಹುದು. ಇನ್ನೊಂದು ನಂಬಿಕೆಯ ಪ್ರಕಾರ ಸ್ಮಶಾನದಲ್ಲಿ ದುಷ್ಟಶಕ್ತಿಗಳು ಹೆಂಗಸರ ಮೇಲೆ ಪ್ರಭಾವ ಬೀರಿದರೆ ಅವರ ದುಷ್ಟಶಕ್ತಿಯು ವಾಹಕವಾಗಿ ಮಾರ್ಪಾಡಾಗಬಹುದು. ಇದು ಮನೆಯಲ್ಲಿ ಇತರ ಸದಸ್ಯರಿಗೆ ಅಪಾಯವನ್ನು ಉಂಟುಮಾಡಬಹುದು. ಹಾಗಾಗಿ ಹೆಂಗಸರ ಸುರಕ್ಷಿತವನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನು ಸ್ಮಶಾನಕ್ಕೆ ಕಳಿಸಲು ನಿಷೇಧ ವಹಿಸಲಾಗಿದೆ ಎಂದು ಗರುಡ ಪುರಾಣದ ಪ್ರಕಾರ ಈ ಮೇಲಿನ ಕಾರಣದಿಂದಾಗಿ ಅಂತ್ಯಕ್ರಿಯೆ ಸಮಯದಲ್ಲಿ ಕರೆದುಕೊಂಡು ಹೋಗುವುದಿಲ್ಲ. ಇದೇ ರೀತಿಯಾಗಿ ಮಹಿಳೆಯರನ್ನು ಸ್ಮಶಾನಕ್ಕೆ ಹೋಗಬಾರದು ಎನ್ನುವ ಕಾರಣಕ್ಕೆ ವೈಜ್ಞಾನಿಕ ಅರ್ಥವೂ ಇದೆ. ಅದೇನೆಂದರೆ ನೋಡೋಣ ಬನ್ನಿ. ಆತ್ಮದ ಶಾಂತಿ. ಮಹಿಳೆಯರು ಸ್ಮಶಾನದಲ್ಲಿ ಅಳುವುದರಿಂದ ಮೃತಪಟ್ಟ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಎಂಬ ನಂಬಿಕೆಯು ದೃಢವಾಗಿದೆ. ಇದು ವಿಷ್ಣು ಪುರಾಣದ ನಂಬಿಕೆಯಾಗಿದೆ. ಆದರೆ ಇದಕ್ಕೆ ವೈಜ್ಞಾನಿಕ ಕಾರಣಗಳಿವೆ. ಅವು ಏನೆಂದರೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುತ್ತವೆ. ಹಳೆಯ ಕಾಲದಲ್ಲಿ ಸತ್ತ ವ್ಯಕ್ತಿ ಮೈಯ ಮೇಲಿರುವ ಸಾಂಕ್ರಾಮಿಕ ರೋಗಗಳಿಂದ ಸತ್ತವರನ್ನು ಅಂತ್ಯಕ್ರಿಯೆ ಸಮಯದಲ್ಲಿ ಸ್ಮಶಾನದಲ್ಲಿ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ಹರಡುವಿಕೆ ಹೆಚ್ಚಾಗಿರುತ್ತಿತ್ತು. ಆದದರಿಂದ ಮಹಿಳೆಯರು ಕೂದಲು ಸಾಮಾನ್ಯವಾಗಿ ಉದ್ದವಿರುವುದರಿಂದ ಈ ಬ್ಯಾಕ್ಟೀರಿಯಾಗಳು ಕೂದಲಿನಲ್ಲಿ ಸೇರಿಕೊಂಡು ಮಹಿಳೆಗೆ ಅರಳುವ ಅಪಾಯವಿತ್ತು. ರೋಗ ಹರಡುವುದನ್ನು ತಡೆಯಲು ಪುರುಷರು ಅಂತ್ಯಕ್ರಿಯೆ ನಂತರ ತಲೆ ಬೋಳಿಸಿಕೊಳ್ಳುವ ಪದ್ಧತಿಯಿತ್ತು. ಆದರೆ ಈ ಪದ್ಧತಿ ಮಹಿಳೆಯರಿಗೆ ಇದು ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ಮಹಿಳೆಯರು ತಲೆ ಬೋಳಿಸಿಕೊಂಡರೆ ಅವರನ್ನು ನೋಡಿದರೆ ಅಪಶಕುನ ಎಂದು ಭಾವಿಸುತ್ತಿದ್ದರು. ವೈಜ್ಞಾನಿಕವಾಗಿ ಮತ್ತೊಂದು ಕಾರಣವಿದೆ. ಅದೇನೆಂದರೆ ಋತುಚಕ್ರದ ದೈಹಿಕ ಸ್ಥಿತಿ. ಈ ಸಮಯದಲ್ಲಿ ಮಹಿಳೆಯರ ದೇಹದಲ್ಲಿ ಹಾರ್ಮೋನ್ ಬದಲಾವಣೆಗಳು ಉಂಟಾಗುತ್ತವೆ. ಇದರಿಂದ ಅವರ ರೋಗ ನಿರೋಧಕ ಶಕ್ತಿ ಮತ್ತು ಮಾನಸಿಕ ಸ್ಥಿತಿ ತಾತ್ಕಾಲಿಕವಾಗಿ ದುರ್ಬಲವಾಗಿರಬಹುದು. ಇಂತಹ ಸ್ಥಿತಿಯಲ್ಲಿ ಸ್ಮಶಾನದ ಶುದ್ಧ ವಾತಾವರಣ ಸಾಂಕ್ರಾಮಿಕ ಕೀಟಾಣುಗಳನ್ನು ಅವರು ಬೇಗನೆ ಪರಿಣಾಮ ಬೀರುವುದರಿಂದ ಅವರನ್ನು ಸ್ಮಶಾನಕ್ಕೆ ಕಳಿಸಲಾಗುತ್ತಿರಲಿಲ್ಲ ಎಂದು ವೈಜ್ಞಾನಿಕವಾಗಿ ದೂರ ಇರಲಾಗುತ್ತಿತ್ತು. ಗಮನಿಸಿ, ಇಂದಿನ ಆಧುನಿಕ ಕಾಲದಲ್ಲಿ ಅನೇಕ ಮಹಿಳೆಯರು ಸಂಪ್ರದಾಯವನ್ನು ಪ್ರಶ್ನಿಸುತ್ತಿದ್ದಾರೆ ಮತ್ತು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಭಾಗವಹಿಸುತ್ತಿದ್ದಾರೆ. ಇದು ವೈಯಕ್ತಿಕ ಹಾಗೂ ಆಯಾ ಕುಟುಂಬಗಳಿಗೆ ಸಂಬಂಧಿಸಿದ ಸಂಪ್ರದಾಯದ ವಿಚಾರವಾಗಿದೆ.
ಈ ರೀತಿಯಾಗಿ ಈ ವಿಡಿಯೋದಲ್ಲಿ ನಾವು ಅಂತ್ಯಕ್ರಿಯೆ ಸಮಯದಲ್ಲಿ ಮಹಿಳೆಯರನ್ನು ಸ್ಮಶಾನಕ್ಕೆ ಏಕೆ ಬರುವುದಿಲ್ಲ ಎನ್ನುವ ಕಾರಣಕ್ಕೆ ವೈಜ್ಞಾನಿಕವಾಗಿ ಹಾಗೂ ವಿಷ್ಣು ಪುರಾಣದ ಪ್ರಕಾರ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ನಿಮ್ಮ ಹೃದಯ ಮುಟ್ಟಿದೆ ಎಂದು ತಿಳಿದುಕೊಂಡಿದ್ದೇನೆ. ಮರೆಯಾದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಇಷ್ಟವಾದ ದೇವರುಗಳ ಹೆಸರನ್ನು ಕಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ ವೀಕ್ಷಕರೇ.